Hello everyone, welcome back to Namma Lax Bengal Persons current issue of the day, episode number 240. So, in today's episode, we'll discuss about Doctor of Death, Gujarat Rise in Terror plot. ಏನಪ್ಪಾ ಅಂದ್ರೆ ರೀಸೆಂಟ್ ಆಗಿ ಗುಜರಾತ್ ಆಂಟಿ ಟೆರರಿಸಂ ಸ್ಕ್ವಾಡ್ ಫಾಯಿಲ್ಸ್ ISKP ಲಿಂಕ್ಡ್ ಕೆಮಿಕಲ್ ಟೆರರ್ ಕಾನ್ಸ್ಪಿರಸಿ ಇನ್ವಾಲ್ವಿಂಗ್ ರೈಸಿನ್ ಒನ್ ಆಫ್ ದ ವರ್ಲ್ಡ್ಸ್ ಡೆಡ್ಲಿಯಸ್ಟ್ ಟಾಕ್ಸಿನ್. ಏನಪ್ಪ ಇದಂತ ಎಲ್ಲ ಹೇಳ್ತೀನಿ, ಏನಿದು ISKP, ಏನಿದು ರೈಸಿನ್ ಎಲ್ಲ ಹೇಳ್ತೀನಿ. ಬಟ್ ಜಸ್ಟ್ ಇಂಟ್ರೊಡಕ್ಷನ್. 3 people were arrested near Gandhinagar in a major counter terror breakthrough ಅಂತ. ಸೊ ಇಟ್ ಈಸ್ ಅ ವೆರಿ ಸಿಗ್ನಿಫಿಕೆಂಟ್ ಇವೆಂಟ್ ಅಂತ ಹೇಳ್ಬೋದು. ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿ ಸಚ್ ಎಸ್ IB ಆಗಲಿ, ರಾಗ್ ಆಗಲಿ, ವಿ ಶುಡ್ ಬಿ ಆಲ್ವೇಸ್ ಚಿರಋಣಿ ಅಂತ ಹೇಳ್ಬೇಕು. ಯಾಕಂತಂದ್ರೆ ಇಂಟೆಲಿಜೆನ್ಸ್ ಏಜೆನ್ಸಿ ಇರುತ್ತಲ್ಲ, ರಾಸ್ ಮತ್ತೆ IB, ಅವೆಲ್ಲ ಏನಂತಂದ್ರೆ ದೇ ಆರ್ ಲೈಕ್ ಗೋಲ್ ಕೀಪರ್ಸ್ ಇನ್ ಫುಟ್ಬಾಲ್ ಗೇಮ್. ಓಕೆ, ಗೋಲ್ ಕೀಪರ್ಸ್ ಇನ್ ಫುಟ್ಬಾಲ್ ಗೇಮ್. ಒಂದು ಮ್ಯಾಚ್ ಅಲ್ಲಿ ಇನ್ನು 90 minutes ಆಫ್ ಗೇಮ್ ಅಲ್ಲಿ ಆಲ್ಮೋಸ್ಟ್ ಎಷ್ಟೊಂದು ಸೇವ್ ಮಾಡಿರ್ತಾರೆ, 10-15 ಸೇವ್ ಮಾಡಿರ್ತಾರೆ. ಬಟ್ ಅದನ್ನ ನೆನಪಿಟ್ಕೊಳ್ಳೋದು ಏನಂತಂದ್ರೆ, ಯಾವ್ದಾದ್ರು ಒಂದು ಸೇವ್ ನ ಬಿಟ್ಟು ಗೋಲ್ ಬಿಟ್ರಂದ್ರೆ ಅದನ್ನ ನೆನಪಿಟ್ಕೊಂಡು ಅವ್ರನ್ನ ಕ್ರಿಟಿಸೈಸ್ ಮಾಡ್ತೀವಿ. ಸೊ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಕೂಡ ಅದೇ ತರ ಎಷ್ಟೊಂದು ಟೆರರ್ ಅಟ್ಯಾಕ್ಸ್ ನ ಅವರು ತಡೆದಿರ್ತಾರೆ ಓವರ್ ದ ಲೈಫ್ ಟೈಮ್ ಅಲ್ಲಿ. ಬಟ್ ನಾವು ನೆನಪಿಟ್ಕೊಳ್ಳೋದು ಯಾವ್ದು ಅಂತಂದ್ರೆ, ಯಾವುದನ್ನ ತಡೆಯಕ್ಕಾಗಿರೋದಿಲ್ಲ, ಯಾವ್ದು ಅಟ್ಯಾಕ್ ಆಗಿರುತ್ತೆ ಅದನ್ನ ನೆನಪಿಟ್ಕೊಂಡಿರ್ತೀವಿ. ಬಟ್ ಇದು ಒಂದು ಸಚ್ ಇನ್ಸಿಡೆಂಟ್ಸ್ ಏನಪ್ಪಾ ಅಂತಂದ್ರೆ ತಡೆದಿರುವಂತದ್ದು, ಸೇವ್ ಮಾಡಿರುವಂತ ಇನ್ಸಿಡೆಂಟ್. ಸೊ ವಿ ಶುಡ್ ಬಿ ಆಲ್ವೇಸ್ ಚಿರಋಣಿ ಟು ಅವರ್ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಅಂತ ಹೇಳ್ತೀನಿ. ಸೊ ಯಾರಪ್ಪ ಈ ಟೆರರ್ ಅಟ್ಯಾಕ್ ಇನ್ ಮಾಸ್ಟರ್ ಮೈಂಡ್ ಅಂದ್ರೆ, ದಿಸ್ ಪರ್ಸನ್ ಈ ಇಮೇಜ್ ಅಲ್ಲಿ ಕಾಣಿಸ್ತಿರುವಂತ ಅವರು ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್ ಸೈಯದ್ ಅಂತ. ಏನಪ್ಪಾ ಅಂತಂದ್ರೆ ಈ ವಾಸ್ ಅ 35-year-old ಡಾಕ್ಟರ್ ಫ್ರಮ್ ಹೈದರಾಬಾದ್. ಅವರು MBBS ಎಲ್ ಮಾಡಿದ್ರು ಅಂದ್ರೆ ಚೈನಾಗೆ ಹೋಗಿ MBBS ನ ಮಾಡಿದ್ರು. ಚೈನಾದಲ್ಲಿ MBBS ಮಾಡಿದ್ರು. ಅಲ್ಲಿಂದ ಹಿ ಇಸ್ ಅಲಿಜೆಡ್ ಮಾಸ್ಟರ್ ಮೈಂಡ್ ಬಿಹೈಂಡ್ ದ ಕೆಮಿಕಲ್ ವೆಪನ್ ಪ್ಲಾಟ್. ಇವ್ರ ಪ್ಲಾಟ್ ಇಷ್ಟೇ, ಏನಪ್ಪಾ ಅಂತಂದ್ರೆ ರೈಸಿನ್ ಸಿಂಥಸೈಸ್ ಮಾಡೋದು. ಆ ರೈಸಿನ್ ಸಿಂಥಸೈಸ್ ಮಾಡಿ, ಆ ರೈಸಿನ್ ನ ಸಿಂಥಸೈಸ್ ಮಾಡಿದ್ರೆ ರೈಸಿನ್ ಇಂದ ಒಂದು ಟಾಕ್ಸಿನ್ ಬರುತ್ತೆ. ಈ ಟಾಕ್ಸಿನ್ ಏನಪ್ಪಾ ಅಂತಂದ್ರೆ ವರ್ಲ್ಡ್ಸ್ ಡೆಡ್ಲಿಯಸ್ಟ್ ಟಾಕ್ಸಿನ್. ಬರೀ ಜಸ್ಟ್ ಮಿಲಿಗ್ರಾಮ್ಸ್ ಆಫ್ ಟಾಕ್ಸಿನ್ ತಗೊಂಡ್ರು ಕೂಡ 1 hour ಅಥವಾ 2 hours ಅಲ್ಲಿ ಇಂಡಿವಿಜುವಲ್ ಸತ್ತೋಗ್ಬಿಡ್ತಾರೆ. ಇದನ್ನು ವೇರಿಯಸ್ ವಾಟರ್ ಆಗಲಿ ಫುಡ್ ಐಟಮ್ ಎಲ್ಲ ಹಾಕಿ ಒಂದು ಲಾರ್ಜ್ ಸ್ಕೇಲ್ ಕೆಮಿಕಲ್ ಟೆರರಿಸಂ ಅಟ್ಯಾಕ್ ನ ಕ್ಯಾರಿ ಔಟ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ರು ಅದನ್ನ. ಓಕೆ, ಹಿ ಆಲ್ಸೋ ಸೆಟ್ ಅಪ್ ರೀಕನೈಸೆನ್ಸ್ ಆಫ್ ಸೆನ್ಸಿಟಿವ್ ಸೈಟ್ಸ್ ಅಕ್ರಾಸ್ ಡೆಲ್ಲಿ, ಲಕ್ನೋ, ಅಹಮದಾಬಾದ್. ಈ ಸಿಟೀಸ್ ಅಲ್ಲಿ ಟೆರರ್ ಅಟ್ಯಾಕ್ ನ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ರು. ಹ್ಯಾಂಡ್ಲರ್ ಯಾರಪ್ಪ ಅಂತಂದ್ರೆ, ಸೊ ಇಂಡಿಯಾದಲ್ಲಿ ಮಾಸ್ಟರ್ ಮೈಂಡ್ ಇವ್ರು ಆದ್ರೆ ಇವ್ರ ಕನೆಕ್ಷನ್ ಎಲ್ಲಿತ್ತಂತಂದ್ರೆ ಅಫ್ಘಾನಿಸ್ತಾನದಲ್ಲಿರುವಂತ ಒಬ್ಬ ಹ್ಯಾಂಡ್ಲರ್ ಜೊತೆಗಿತ್ತು. ಯಾರ ಆ ಹ್ಯಾಂಡ್ಲರ್ ಅಂತಂದ್ರೆ ಅಬು ಖಾದಿಜಾ ಅಂತ. ಹಿ ಬಿಲಾಂಗ್ಸ್ ಟು ISKP ಆಪರೇಟಿವ್ ಕೋಆರ್ಡಿನೇಟಿಂಗ್ ವೆಪನ್ಸ್, ಫಂಡ್ಸ್ ಅಂಡ್ ಎನ್ಕ್ರಿಪ್ಟೆಡ್ ಕಮ್ಯುನಿಕೇಶನ್ಸ್. ಸೊ ಇದೊಂದು ರೀತಿಯ ಅಂತಂದ ವರ್ಕ್ ಫ್ರಮ್ ಹೋಮ್ ಮಾಡೆಲ್ ಇದು. ಓಕೆನಾ? ಸೊ ನೀವು ಮನೆಯಿಂದನೇ ಕೆಲಸ ಮಾಡಿ, ನಿಮಗೆ ಫಂಡ್ಸ್ ಆಗಲಿ, ವೆಪನ್ಸ್ ಆಗಲಿ, ಏನಾದ್ರು ಡೆವಲಪ್ ಮಾಡಕ್ ಬೇಕಾಗಿರೋ ನಾಲೆಜ್ ಆಗಲಿ, ಅದನ್ನೆಲ್ಲ ನಾವು ಆನ್ಲೈನ್ ಥ್ರೂ ಕೊಡ್ತೀವಿ ಅಂತ. ಸೊ ISKP ಏನಪ್ಪಾ ಅಂತಾರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ದೆನ್ ಅರೆಸ್ಟ್ ಮತ್ತೆ ಡೆಡ್ಲಿ ಸೀಸರ್ಸ್. ಆಂಟಿ ಟೆರರ್ ಸ್ಕ್ವಾಡ್ ಇದೆಯಲ್ಲ ಗುಜರಾತ್ ಅವರು, ಅರೆಸ್ಟ್ ಮಾಡಿದಾಗ ಏನೇನ್ ಸಿಕ್ಕಿದೆ ಅಂತಂದ್ರೆ, ದೇವ್ ಅರೆಸ್ಟೆಡ್ 3 people. ಒಂದು ಡಾಕ್ಟರ್ ಸೈಯದ್ ಅಂತ, ದಟ್ ಈಸ್ ಹೈದರಾಬಾದ್ ಬೇಸ್ ಅವರು. ನೆಕ್ಸ್ಟ್ ಅದಾಸ್ ಸೈಕ್ ಅಂತ, ಈಸ್ ಶಾಮ್ಲಿ ಟೈಲರ್ ಒಬ್ರು. ನೆಕ್ಸ್ಟ್ ಮೊಹಮ್ಮದ್ ಖಾನ್, ಇವ್ರು ಏನಪ್ಪಾ ಅಂತಂದ್ರೆ ಲಖಿಂಪುರ್ ಸ್ಟೂಡೆಂಟ್. ವೇರ್ ಅಪ್ರಹೆಂಡೆಡ್ ಅಟ್ ಅದೈಲಾಜ್ ಪ್ಲಾಜಾ. ಇಲ್ಲಿ ನೋಡಿ, ನಾರ್ಮಲ್ ಆಗಿ ಟೆರರ್ ಅಟ್ಯಾಕ್ ಯಾಕೆ ಆಗುತ್ತೆ ಅಂದಾಗ ಒಂದು ನಾರ್ಮಲ್ ಒಂದು ರೀಸನ್ ಹೇಳ್ತಾರೆ, ಏನಂತಂದ್ರೆ ಲ್ಯಾಕ್ ಆಫ್ ಎಜುಕೇಶನ್, ಲ್ಯಾಕ್ ಆಫ್ ಲಿಟ್ರಸಿ, ಆಮೇಲೆ ಫ್ಯಾಮಿಲಿ ಇಶ್ಯೂ ಇರುತ್ತೆ, ಅವ್ರಿಗೆ ಚೈಲ್ಡ್ಹುಡ್ ಇಂದ ಟ್ರಾಮಾ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಈ ಕೇಸಲ್ಲಿ ನೋಡಿ, ಎಜುಕೇಶನ್ ಇಲ್ಲ ಅನ್ನಕ್ಕಾಗಲ್ಲ. ಯಾಕಂತಂದ್ರೆ MBBS ಚೈನಾದಲ್ಲಿ ಹೋಗಿ ರೆಪ್ಯೂಟೆಡ್ ಸ್ಕೂಲ್ಸ್ ಅಲ್ಲೆಲ್ಲ MBBS ಮಾಡ್ಕೊಂಡ್ ಬಂದಿದ್ದಾರೆ. ದೆನ್ ಸ್ಟೂಡೆಂಟ್ ಕೂಡ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ. ಸೊ ದಿಸ್ ಪರ್ಟಿಕ್ಯುಲರ್ ಮಿತ್ ಇದೆಯಲ್ಲ, ದಟ್ ಟೆರರಿಸಮ್ ಇಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಎಜುಕೇಶನ್ ಅಂತ, ವಿ ಹ್ಯಾವ್ ಟು ಫಾರ್ಗೋ ಇಟ್. ಬಿಕಾಸ್ ಟೆರರಿಸಮ್ ಇದೆ ಅನ್ನೋದು ಎಜುಕೇಶನ್ ಗಿಂತ ಬಿಯಾಂಡ್ ದಟ್ ಇದೆ. ಓಕೆ, ಇಟ್ ಈಸ್ ಅ ಡೀಪ್ ಐಡಿಯಾಲಜಿಕಲ್ ಇವೆಂಟ್ ಅಂತಾನೆ ಹೇಳ್ಬಹುದು. ನೆಕ್ಸ್ಟ್ ವೆಪನ್ಸ್ ಕ್ಯಾಶೆ ಜೊತೆಗೆ 3 ಪಿಸ್ತೂಲ್ ಸಿಕ್ಕಿದೆ ವಿತ್ 30 ಲೈವ್ ರೌಂಡ್ಸ್ ಆಫ್ ಬುಲೆಟ್ಸ್ ಪ್ರೊಕ್ಯೂರ್ಡ್ ವೆ ಡ್ರೋನ್ ಡ್ರಾಪ್ಸ್ ಫ್ರಮ್ ದ ಪಾಕಿಸ್ತಾನ್ ಹಾರ್ಬರ್. ಅವ್ರು ಏನ್ ಮಾಡಿದ್ರು ಅಂದ್ರೆ ಪಾಕಿಸ್ತಾನ್ ಬಾರ್ಡರ್ ಇಂದ ವೆಪನ್ಸ್ ನ ಡ್ರೋನ್ ಥ್ರೂ ತಗೊಂಡಿದ್ರು. 3 ಪಿಸ್ತೂಲ್ಸ್ ಪ್ಲಸ್ 30 ಬುಲೆಟ್ಸ್ ನ ಅದನ್ನ ಅರೆಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಸೀಸ್ ಮಾಡಿದ್ದಾರೆ. ಕೆಮಿಕಲ್ ಪ್ರಿಕರ್ಸರ್ 4 liters ಆಫ್ ಕ್ಯಾಸ್ಟರ್ ಆಯಿಲ್ ವಾಸ್ ಸೀಸ್ಡ್. ಇದಕ್ಕಪ್ಪ ಕ್ಯಾಸ್ಟರ್ ಆಯಿಲ್ ಅಂತಂದ್ರೆ ಇಟ್ ಈಸ್ ಅ ಕೀ ಇಂಗ್ರೀಡಿಯೆಂಟ್ ಫಾರ್ ಸಿಂಥಸೈಸಿಂಗ್ ಡೆಡ್ಲಿ ರೈಸಿನ್ ಟಾಕ್ಸಿನ್ ಅಂತ. ಸೊ ಅದನ್ನ ಸಿಂಥಸೈಸ್ ಮಾಡೋದಕ್ಕೋಸ್ಕರ ಬೇಕಾಗಿರುವಂತ ರಾ ಮಟೀರಿಯಲ್ ಕೂಡ ಕೂಡಿಟ್ಕೊಂಡಿದ್ರು. ದೆನ್ ಡಿಜಿಟಲ್ ಎವಿಡೆನ್ಸ್, ಇದೆಲ್ಲದೂ ಸಾಕಾಗಿಲ್ಲ ಅನ್ನೋದಕ್ಕೋಸ್ಕರ ಒಂದು ಸಪರೇಟ್ ಆಗಿ ಡಿಜಿಟಲ್ ಎವಿಡೆನ್ಸ್ ಸಿಕ್ಕಿದೆ. ಅದರಲ್ಲಿ 3 ಫೋನು, 2 ಲ್ಯಾಪ್ಟಾಪ್ ವಿತ್ ಎನ್ಕ್ರಿಪ್ಟೆಡ್ ಚಾರ್ಟ್ಸ್, ರೀಕೈನಸೆನ್ಸ್ ಇಮೇಜಸ್, ರಾಡಿಕಲ್ ಪ್ರಾಪಗಂಡಾ ಮಟೀರಿಯಲ್ ಎಲ್ಲ ಸಿಕ್ಕಿದೆ. ಸೊ ಕಂಪ್ಲೀಟ್ ಪ್ರೂಫ್ ಸಿಕ್ಕಿದೆ ಅವ್ರಿಗೆ ಇವಾಗ. ಸೊ ಇನ್ಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಮತ್ತೆ. ಸೊ ರೈಸಿನ್ ಅಂತಿದ್ನಲ್ಲ, ಏನಪ್ಪ ರೈಸಿನ್ ಅಂತಂದ್ರೆ ರೈಸಿನ್ ದ ಸೈಲೆಂಟ್ ಕಿಲ್ಲರ್. ಇದಿದೆಯಲ್ಲ, ದಿಸ್ ಈಸ್ ಅ ಬೀಜ ಇದೆಯಲ್ಲ, ಇದೆ ಸೀಡ್ಸ್ ಇಸ್ ರೈಸಿನ್. ಸೊ ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಕ್ಯಾಸ್ಟರ್ ಬೀನ್ಸ್. ಓಕೆ, ಕ್ಯಾಸ್ಟರ್ ಬೀನ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ. ಕ್ಯಾಸ್ಟರ್ ಅದಕ್ಕೆ ಇಂಪಾರ್ಟೆಂಟ್, ಕ್ಯಾಸ್ಟರ್ ಆಯಿಲ್ ನ
ಕ್ಯಾಸ್ಟರ್ ಆಯಿಲ್ ಇಂಪಾರ್ಟೆಂಟ್. ಮೆನಿ ಜನ ಏನ್ ಮಾಡ್ತಾರೆ, ಇನ್ನು ತುಂಬಾ ಜನ ಇದನ್ನ ಹೇರಿಗಾದ್ರೂ ಯೂಸ್ ಮಾಡ್ಕೊತಾರೆ, ಇಲ್ಲ ಸ್ವಲ್ಪ ಜನ ಇದನ್ನ ಕುಕಿಂಗ್ ಆದ್ರೂ ಯೂಸ್ ಮಾಡ್ಕೊತಾರೆ. ಸೊ ಯೂಸ್ ಮಾಡುವಂತ ಕ್ಯಾಸ್ಟರ್ ಆಯಿಲ್ ಅಲ್ಲಿ ಬರುವಂತ ಬೀನ್ಸ್ ಇರುತ್ತಲ್ಲ, ಆ ಬೀನ್ಸ್ ಇಂದ ರೈಸ್ ನ ಜನರೇಟ್ ಮಾಡ್ತಾರೆ. ಲೆಥಾಲಿಟಿ ಅಂತಂದ್ರೆ ಜಸ್ಟ್ ಫ್ಯೂ ಮಿಲಿಗ್ರಾಮ್ಸ್ ಹಾಕಿದ್ರೆ ಸಾಕು, ಇಟ್ ಕ್ಯಾನ್ ಕಿಲ್ ಅನ್ ಇಂಡಿವಿಜುವಲ್ ವಿತ್ ಇನ್ ಅವರ್ಸ್. ಇನ್ನೊಂದೇನಪ್ಪಾ ಅಂತಂದ್ರೆ ನೋ ಆಂಟಿಡೋಟ್ ಎಕ್ಸಿಟ್ಸ್, ಅಂದ್ರೆ ವೆನಮ್ ಆಗ್ಲಿ ಟಾಕ್ಸಿನ್ ಆಗ್ಲಿ, ವೆನಮ್ ಆರ್ ಟಾಕ್ಸಿನ್ ಇತ್ತಂದ್ರೆ ಅದಕ್ಕೆ ಆಂಟಿ ವೆನಮ್ ಆರ್ ಆಂಟಿ ಟಾಕ್ಸಿನ್ ಇರುತ್ತೆ ನಾರ್ಮಲ್ ಆಗಿ. ಯಾವಾಗ ಆಂಟಿಟಾಕ್ಸಿನ್ ಮತ್ತೆ ಆಂಟಿವೆನಮ್ ಇರೋದಿಲ್ಲ, ಇಟ್ ಲೀಡ್ಸ್ ಟು 100% ಫೆಟಾಲಿಟಿ. ಸೊ ಇನ್ ದಿಸ್ ಕೇಸ್ ಅಲ್ಲಿ ರೈಸಿನ್ಗೆ ಆಂಟಿಡೋಟ್ ಇಲ್ಲ, ಅಂದ್ರೆ ಆಂಟಿಟಾಕ್ಸಿನ್ ಇಲ್ಲ. ಸೊ ಒಂದು ಸರಿ ಇದನ್ನ ಸೇವನೆ ಮಾಡ್ಬಿಟ್ರೆ ಅಂದ್ರೆ 100% ಡೆತ್ ಫಿಕ್ಸ್ಡ್ ಅಂತ. ಮೆಕ್ಯಾನಿಸಮ್ ಅಂತಂದ್ರೆ ನಾರ್ಮಲ್ ಆಗಿ ಪಾಯ್ಸನ್ ಅಥವಾ ಟಾಕ್ಸಿನ್ ಏನಾದ್ರು ಬಾಡಿ ಒಳಗಡೆ ಹೋಯ್ತಂದ್ರೆ ಅದೇ ಮಾಡುತ್ತಂದ್ರೆ ಒಂದು ನರ್ವಸ್ ಸಿಸ್ಟಮ್ ನ ಬ್ಲಾಕ್ ಮಾಡುತ್ತೆ, ಅಥವಾ ಬ್ಲಡ್ ಸಿಸ್ಟಮ್ ನ ಬ್ಲಾಕ್ ಮಾಡುತ್ತೆ, ವೇರಿಯಸ್ ಇಶ್ಯೂಸ್ ನ ಬ್ಲಾಕ್ ಮಾಡುತ್ತೆ. ಇದರಲ್ಲಿ ಏನ್ ಮಾಡುತ್ತೆ ಅಂದ್ರೆ ಪ್ರೋಟೀನ್ ಸಿಂಥಸಿಸ್ ಆಗೋದನ್ನ ಬ್ಲಾಕ್ ಮಾಡುತ್ತೆ. ಇಟ್ ಬ್ಲಾಕ್ಸ್ ಪ್ರೋಟೀನ್ ಸಿಂಥಸಿಸ್. ಪ್ರೋಟೀನ್ ಸಿಂಥಸಿಸ್ ಬ್ಲಾಕ್ ಆದ ತಕ್ಷಣ ಬಾಡಿಲಿ ಇರುವಂತಹ ಆರ್ಗನ್ಸ್ ಗೆ ಪ್ರಾಪರ್ ಆಗಿ ಎನರ್ಜಿ ಬರೋದಿಲ್ಲ. ಎನರ್ಜಿ ಬರಿಲ್ಲ ಅಂದ್ರೆ ಇಟ್ ವಿಲ್ ಲೀಡ್ ಟು ಆರ್ಗನ್ ಫೇಲ್ಯೂರ್ಸ್. ಸ್ಟೇಟಸ್ ಏನಪ್ಪಾ ಅಂದ್ರೆ ರೈಸಿಂದು, ಇಟ್ ಈಸ್ ಅ ಶೆಡ್ಯೂಲ್ 1 ಕೆಮಿಕಲ್ ವೆಪನ್ಸ್ ಕನ್ವೆನ್ಷನ್ ಅಲ್ಲಿ. ಶೆಡ್ಯೂಲ್ 1 ಅಲ್ಲಿ ಕ್ಲಿಯರ್ ಮಾಡಿದ್ರೆ, ಸೊ ಇಟ್ ಈಸ್ ಗ್ಲೋಬಲಿ ಇಲ್ಲಿಗಲ್ ಇದೆ. ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಗ್ಲೋಬಲ್ ಕೂಡ ಫುಲ್ ಇಲ್ಲಿಗಲ್ ಇದೆ. ಓಕೆ, ನೆಕ್ಸ್ಟ್ ಈ ರೀಸೆಂಟ್ ಗ್ಲೋಬಲ್ ಪ್ರೆಸಿಡೆಂಟ್ ಅಲ್ಲಿ ಇದನ್ನು ರೈಸಿನ್ ಅನ್ನ ರೀಸೆಂಟ್ ಆಗಿ ವಾಸ್ ಯೂಸ್ಡ್ ಇನ್ ಅ ಪ್ಲಾಟ್ ಅಗೇನ್ಸ್ಟ್ US ಪ್ರೆಸಿಡೆಂಟ್ ಒಬಾಮಾ ಅಸಾಸಿನೇಷನ್ ಆಗಲಿ ಅಥವಾ ಟ್ರಂಪ್ ಅಸಾಸಿನೇಷನ್ ಗೋಸ್ಕರ ಯೂಸ್ ಮಾಡಕ್ ಟ್ರೈ ಮಾಡಿದ್ರು. ಬಟ್ ಫಾರ್ಚುನೇಟ್ಲಿ ಇಟ್ ವಾಸ್ ಅನ್ಸಕ್ಸಸ್ಫುಲ್ ಅಂತ ಹೇಳ್ಬಹುದು. ದೆನ್ ISKP, ಆ ಹ್ಯಾಂಡ್ಲರ್ ISKP ಇನ್ವಾಲ್ವ್ ಆಗಿದ್ರು ಅಂತ ಹೇಳಿದ್ರಲ್ಲ. ಸೊ ISKP ಏನಪ್ಪಾ ಅಂತಂದ್ರೆ ಇಟ್ ಈಸ್ ಅನ್ ಅಫಿಲಿಯೇಟ್ ಆಫ್ ಐಸಿಸ್. ಇದೇನಿದೆ ಐಸಿಸ್, ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಸಿರಿಯಾ ಅಂತ ಸ್ಟಾರ್ಟ್ ಮಾಡಿದ್ರು. ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಸಿರಿಯಾ ಅಂತ. ಜೊತೆಗೆ ISIL ಅಂತಾನು ಕೊಡುತ್ತೆ. ISIL ಅಂದ್ರೆ ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಲಿಬಿಯಾ ಅಂತಿತ್ತು. ಓಕೆ, ಈ ರೀತಿ ಅಂತ ಡಿಫ್ರೆಂಟ್ ಗ್ರೂಪಿಂಗ್ಸ್ ಇದ್ದು. ಮೇಜರ್ ಏನಪ್ಪಾ ಅಂತಂದ್ರೆ ಟು ಎಸ್ಟಾಬ್ಲಿಷ್ ಇಸ್ಲಾಮಿಕ್ ಸ್ಟೇಟ್. ಸೊ ಇದರ ಒಂದು ಭಾಗ ಯಾವ್ದಂತಂದ್ರೆ ISKP ಅಂತ, ಇಸ್ಲಾಮಿಕ್ ಸ್ಟೇಟ್ ಖೊರಾಸನ್ ಪ್ರೊವಿನ್ಸ್ ಅಂತ. ಸೊ ಇಟ್ ಈಸ್ ಸೌತ್ ಸೆಂಟ್ರಲ್ ಏಷಿಯಾಸ್ ಮೋಸ್ಟ್ ಡೇಂಜರಸ್ ಐಸಿಸ್ ಅಫಿಲಿಯೇಟ್ ಟಾರ್ಗೆಟಿಂಗ್ ಇಂಡಿಯಾ. ಡಿಫೆಕ್ಟರ್ಸ್ founded in 2015. Defectors from Afghan Taliban and TTP created ultra radical jihadist group. ಏನಪ್ಪಾ ಅಂತಂದ್ರೆ ಇವರು ಎಷ್ಟು ರಾಡಿಕಲ್ ಇದ್ರಂದ್ರೆ ಟೆರರ್ ಆರ್ಗನೈಸೇಷನ್ಸ್ ಲೈಕ್ ಅಲ್ ಖೈದಾ ಅಥವಾ ತಾಲಿಬಾನ್ ಕೂಡ ಇವರನ್ನು ಕ್ಲೇಮ್ ಮಾಡ್ತಾ ಇದ್ದಿಲ್ಲ. ಸೊ ಅದರಿಂದ ಯಾರು ಎಕ್ಸೋಡಸ್ ಇಂದ ಬಂದಿರ್ತಾರೆ, ಅದರಿಂದ ಯಾರು ಎಸ್ಕೇಪ್ ಬಂದಿರ್ತಾರೆ, ಅವರೆಲ್ಲರೂ ಕೂಡ ಸೇರ್ಕೊಂಡು ISKP ನ ಫೌಂಡ್ ಮಾಡಿದ್ರು. ಬೇಸ್ ಎಲ್ಲಿದೆ? ಅಫ್ಘಾನಿಸ್ತಾನದಲ್ಲಿ. ಆಪರೇಟ್ಸ್ ಫ್ರಮ್ ನಂಗರ್ಹಾರ್ ಅಂಡ್ ಕುನಾರ್ ಪ್ರಾವಿನ್ಸಸ್ ಅಂಡರ್ ದ ಲೀಡರ್ ಶಾಬಾಬ್ ಅಲ್ ಮುಜಾಹಿರ್ ಅಂತ. ಮೇನ್ ಏನಪ್ಪಾ ಅಂತಂದ್ರೆ ಒಂದು ಖೊರಾಸನ್ ಪ್ರಾವಿನ್ಸ್ ಕ್ಯಾಲಿಫೈಟ್ ಮಾಡ್ಬೇಕಂತ ಹೇಳೋದು. ಖೊರಾಸನ್ ಎಲ್ಲಿದೆ? ಇಟ್ ಇನ್ಕ್ಲೂಡ್ಸ್ ಕಂಟ್ರೋಲ್ ಆಫ್ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಇಂಡಿಯಾ ಅಂಡ್ ಸೆಂಟ್ರಲ್ ಏಷ್ಯಾ. ಇವೆಲ್ಲದರ ಮೇಲೂ ಸ್ವಲ್ಪ ಕಂಟ್ರೋಲ್ ತಗೊಂಡು ಖೊರಾಸನ್ ಪ್ರಾವಿನ್ಸ್ ನ ಮಾಡ್ಬೇಕಂತ ಅವ್ರದ್ದು ಏಮ್ ಇದೆ. ದೆನ್ ಇಂಡಿಯಾ ಇನ್ ಕ್ರಾಸ್ ಏರ್ಸ್ ಅಂದ್ರೆ ರಿಕ್ರೂಟ್ಸ್ ಫ್ರಮ್ ಕೇರಳ, ಹೈದರಾಬಾದ್, ಡೆಲ್ಲಿ ಥ್ರೂ ಡಿಜಿಟಲ್ ರೆಡಿಕಲೈಸೇಷನ್ ನೆಟ್ವರ್ಕ್ಸ್. ರೀಸೆಂಟ್ ಆಗಿ ನ್ಯೂಸ್ ಬಂದಿತ್ತು ಏನಂತಂದ್ರೆ ಲೈಕ್ 3 youth ಫ್ರಮ್ ಕೇರಳ ಡೈಡ್ ಇನ್ ಐಸಿಸ್ ಅಟ್ಯಾಕ್ ಅಂತ, 2 is ಫ್ರಮ್ ಹೈದರಾಬಾದ್ ಎಕ್ಸೆಟ್ರಾ ಅಂತ. ಸೊ ಈ ರೀತಿ ಅಂತಂದ್ರೆ ಡಿಜಿಟಲ್ ರಾಡಿಕಲೈಸೇಷನ್ ಜಾಸ್ತಿ ಆಗ್ತದೆ ಇಂಡಿಯಾದಲ್ಲಿ. ಓಕೆ, ನೆಕ್ಸ್ಟ್ ಲೀಗಲ್ ಫ್ರೇಮ್ವರ್ಕ್ ಏನೇನು ಇನ್ವಾಲ್ವ್ ಆಗಿದೆ ಅಂತಂದ್ರೆ ಅವ್ರ ಮೇಲೆ ಯಾವ ಕೇಸ್ ಹಾಕಿದ್ರೆ ಅಂದ್ರೆ ಒಂದು UAPA. ಇದು UAPA ಅಂದ್ರೆ ಇಟ್ ಈಸ್ ಅ ಪ್ರೀಮಿಯರ್ ಆಂಟಿ ಟೆರರಿಸಂ ಆಕ್ಟ್ ಅಂತ ಹೇಳ್ಬೋದು ಇಂಡಿಯಾದಲ್ಲಿ. ಅಂದ್ರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಆಫ್ 1967 ಅಂತ. ಇದರಲ್ಲಿ ಸೆಕ್ಷನ್ 16, 17, 18, 20, 38, 40 ನಾಟ್ ನೆಸೆಸರಿ ಟು ರಿಮೆಂಬರ್. ಇದೇನು ಡಿಸ್ಕಸ್ ಮಾಡತ್ತಂದ್ರೆ ಡಿಸ್ಕಸ್ ಅಬೌಟ್ ಟೆರರಿಸ್ಟ್ ಆಕ್ಟ್ ಆಗಲಿ, ಕಾನ್ಸ್ಪಿರಸಿ ಆಗಲಿ, ಮೆಂಬರ್ಶಿಪ್ ಆಗಲಿ, ಫಂಡಿಂಗ್ ಆಫ್ ಟೆರರ್ ಆರ್ಗನೈಸೇಷನ್ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಸೊ ಎಲ್ಲದರ ಕೆಳಗಡೆ ಅವರನ್ನು ಬುಕ್ ಮಾಡಿದ್ದಾರೆ. ನೆಕ್ಸ್ಟ್ BNS, ಭಾರತೀಯ ನ್ಯಾಯ ಸಂಹಿತ 2023. ಸೊ ಇದ್ರೇನಪ್ಪಾ ಅಂತಂದ್ರೆ ಸೆಕ್ಷನ್ 111, 113, 117, 307. ಇದರಲ್ಲಿ ಏನಪ್ಪಾ ಅಂದ್ರೆ ಕ್ರಿಮಿನಲ್ ಕಾನ್ಸ್ಪಿರಸಿ, ವೇಜಿಂಗ್ ವಾರ್, ಕಲೆಕ್ಟಿಂಗ್ ಆರ್ಮ್ಸ್, ಅಟೆಂಪ್ಟ್ ಟು ಮರ್ಡರ್ ವಿತ್ ಪ್ರೊಹಿಬಿಟೆಡ್ ಸಬ್ಸ್ಟೆನ್ಸಸ್, ಇದೆಲ್ಲದರಲ್ಲೂ ಮೇಡ ಅವ್ರನ್ನ ಬುಕ್ ಮಾಡಿದ್ದಾರೆ. ನೆಕ್ಸ್ಟ್ ಆರ್ಮ್ಸ್ ಆಕ್ಟ್ ಆಫ್ 1959 ಸೆಕ್ಷನ್ 3, 7, 25, 29 ಇದೇ ಮಾಡುತ್ತಂದ್ರೆ ಪೊಸೆಷನ್, ಅಕ್ವಿಸಿಷನ್, ಕಾನ್ಸ್ಪಿರಸಿ ಅಂಡ್ ಯೂಸ್ ಆಫ್ ಪ್ರೊಹಿಬಿಟೆಡ್ ಫೈರ್ ಆರ್ಮ್ಸ್ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಸೊ ಇದರಲ್ಲೂ ಕೂಡ ಅವರನ್ನು ಬುಕ್ ಮಾಡಿದ್ದಾರೆ. ಸೊ ಆಲ್ 3 ಅಕ್ಯೂಸ್ಡ್ ಹ್ಯಾವ್ ಬಿನ್ ರಿಮೈಂಡೆಡ್ ಟು ATS custody till November 17 and investigation spans multiple states with central agency coordination. Okay, so various states ಮತ್ತೆ ಎಲ್ಲದ್ರ ಮಧ್ಯೆ ಕನೆಕ್ಷನ್ ಇದೆ ಅಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಯಾಕಂತಾರೆ ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡುವಾಗ ಇನ್ನೊಂದು ನ್ಯೂಸ್ ಬಂದಿದೆ. ಏನಪ್ಪಾ ಅಂತಂದ್ರೆ ಡೆಲ್ಲಿಯಲ್ಲಿ ಒಂದು ಬಾಂಬ್ ಮಾಡೋದಕ್ಕೋಸ್ಕರ ಒಂದು
ಪ್ಲಾನ್ ಮಾಡಿದ್ರು ಅಂತ, ಅಲ್ಲೂ ಕೂಡ ಇನ್ನೊಬ್ಬ ಡಾಕ್ಟರ್ ಇನ್ವಾಲ್ವ್ ಆಗಿದ್ರು ಅಂತ ಇದೆ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋ ಅದ್ರ ಬಗ್ಗೆ ಮಾಡ್ತೀನಿ. ಸೊ ಈ ರೀತಿ ವೇರಿಯಸ್ ಸ್ಟೇಟ್ ಅಲ್ಲಿ ವೇರಿಯಸ್ ಸಿಟಿಯಲ್ಲೂ ಕೂಡ ಈ ರೀತಿಯಾದಂತ ಕೋಆರ್ಡಿನೇಟೆಡ್ ಟೆರರ್ ಅಟ್ಯಾಕ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದಾರೆ. ಓಕೆ, ಅದನ್ನು ಕೂಡ ಇಂಡಿಯನ್ ಇಂಟೆಲಿಜೆನ್ಸ್ ಏಜೆನ್ಸಿ ಅವರು ಕಂಡು ಹಿಡಿದಿದ್ದಾರೆ. ಸೊ ಆಲ್ಸೋ ಮ್ಯಾಟರ್ ಆಫ್ ಪ್ರೈಡ್ ಅಂತಾನೆ ಹೇಳ್ಬೋದು, ಬಟ್ ಮ್ಯಾಟರ್ ಆಫ್ ಕನ್ಸರ್ನ್ ಆಲ್ಸೋ. ನೆಕ್ಸ್ಟ್ 5 ಕ್ರಿಟಿಕಲ್ ಸೆಕ್ಯೂರಿಟಿ ಕನ್ಸರ್ನ್ಸ್. ಇದರಿಂದ ಏನಪ್ಪಾ ಅಂದ್ರೆ 5 ಕ್ರಿಟಿಕಲ್ ಸೆಕ್ಯೂರಿಟಿ ಕನ್ಸರ್ನ್ಸ್ ಏನಪ್ಪಾ ಅಂದ್ರೆ, ಫಸ್ಟ್ ಒನ್ ಟ್ರಾನ್ಸ್ ನ್ಯಾಷನಲ್ ಟೆರರ್ ಪೈಪ್ಲೈನ್ಸ್, ಅಂದ್ರೆ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಇಂಡಿಯಾ. ದಿಸ್ ಕಾರಿಡಾರ್ ಈಸ್ ಯೂಸಿಂಗ್ ಡ್ರೋನ್ಸ್ ಅಂಡ್ ಕ್ರಿಪ್ಟೋ ಕರೆನ್ಸಿ ಫಾರ್ ಕ್ರಾಸ್ ಬಾರ್ಡರ್ ಲಾಜಿಸ್ಟಿಕ್ಸ್. ಮುಂಚೆ ಏನಪ್ಪಾ ಅಂತಂದ್ರೆ ಟೆರರಿಸಮ್ ಅಂತಂದ್ರೆ ಓನ್ಲಿ ಥ್ರೂ ಹಾರ್ಡ್ ಕರೆನ್ಸಿ ಆಗ್ತಾ ಇತ್ತು, ಅಥವಾ ಲೈಕ್ ವೆಪನ್ಸ್ ಇಂದ ಆಗ್ತಾ ಇತ್ತು. ಬಟ್ ಇವಾಗ ಏನಾಗ್ತಾ ಅಂದ್ರೆ ಹಾರ್ಡ್ ಕರೆನ್ಸಿ ಬೇಕಾಗಿಲ್ಲ, ಕ್ರಿಪ್ಟೋ ಕರೆನ್ಸಿ ಸಾಕು, ಟ್ರಾನ್ಸ್ ಬೌಂಡರಿ ಇರುತ್ತೆ. ಸೊ ನೀವು ಅವರಿಗೆ ಹೋಗಿ ಪ್ರಾಪರ್ ಆಗಿ ಯು ಕೆನಾಟ್ ಟೇಕ್ ದಮ್ ಇನ್ ಟು ಕಾಗ್ನಿಸೆನ್ಸ್ ಆಲ್ಸೋ, ಯಾಕಂತಂದ್ರೆ ಅವರ ಬಾರ್ಡರ್ ಬೇರೆ ಇರುತ್ತೆ, ಅವರ ರೂಲ್ಸ್ ಬೇರೆ ಇರುತ್ತೆ ಬೇರೆ ದೇಶದಲ್ಲಿ. ಓಕೆ, ನೆಕ್ಸ್ಟ್ ಡಿಜಿಟಲ್ radicalization. ISKP ಎಕ್ಸ್ಪ್ಲಾಯ್ಟ್ಸ್ ಫಾರಿನ್ ಎಜುಕೇಟೆಡ್ ಟೆಕ್ ಸೇವಿ ಯೂತ್ ಥ್ರೂ ಎನ್ಕ್ರಿಪ್ಟೆಡ್ ಆನ್ಲೈನ್ ರಿಕ್ರೂಟ್ಮೆಂಟ್. ಏನಪ್ಪಾ ಅಂದ್ರೆ ಐಸಿಸ್ ಅವ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂತಂದ್ರೆ, ಇವ್ರಿಗಿಂತ ಮುಂಚೆ ಹಲವಾರು ಟೆರರ್ ಆರ್ಗನೈಸೇಷನ್ಸ್ ಬಂದಿದ್ದು. ಬಟ್ ಇವ್ರದ್ದೇನಪ್ಪ ಸ್ಪೆಷಾಲಿಟಿ ಅಂತಂದ್ರೆ, ಇವ್ರ ಹತ್ರ ಕೆಲಸ ಮಾಡಿರೋ ಅಂತಂದ್ರೆ ಎಜುಕೇಟೆಡ್ ಇಂಡಿವಿಜುವಲ್ಸ್. ಸೊ ಅವಾಗ ಐಸಿಸ್ ಯಾವ ರೀತಿ ಫೇಮಸ್ ಆಗಿತ್ತು ಅಂದ್ರೆ, ಅದರ ವಿಡಿಯೋ ಎಡಿಟಿಂಗ್, ಎಜುಕೇಟೆಡ್ ಮತ್ತೆ ವಿಡಿಯೋ ಎಡಿಟಿಂಗ್ ಮಾಡುವಂತ ಫೇಮಸ್ ಪೀಪಲ್ ಇರ್ತಾರಲ್ಲ, ಅವ್ರನ್ನ ರಿಕ್ರೂಟ್ ಮಾಡ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ರು. ಯಾವ ತರ ಅಂತಂದ್ರೆ ಆಲ್ಮೋಸ್ಟ್ HD ಕ್ವಾಲಿಟಿಯಲ್ಲಿ ವಿಡಿಯೋ ಎಡಿಟಿಂಗ್ ಮಾಡಿ ವಿಡಿಯೋನ ರಿಲೀಸ್ ಮಾಡ್ತಾ ಇದ್ರು. ಅದರಿಂದ ಇಂಡಿವಿಜುವಲ್ಸ್ ಏನ್ ಮಾಡ್ತಾ ಇದ್ರು, ಈಸಿಲಿ ಇನ್ಸ್ಪೈರ್ ಆಗಿ ಫಾರ್ ಅ ಗ್ರೇಟರ್ ಕಾಸ್ ಅಂತ ಹೇಳಿ ಮನೆಗೇನೆಲ್ಲ ಬಿಟ್ಟು ಅವ್ರ ಹತ್ರ ಹೋಗಿ ಕೆಲಸ ಮಾಡಕ್ ಹೋಗ್ತಾ ಇದ್ರು. ಕೆಲಸದಲ್ಲಿ ಟೆರರ್ ಅಥವಾ ಜಿಹಾದ್ ಮಾಡೋಕೋಸ್ಕರ ಹೋಗ್ತಾ ಇದ್ರು, ಅಲ್ಲಿ ಹೋಗಿ ಅವರು ಸಾವನ್ನ ಅಪ್ತಿದ್ರು. ಓಕೆ, ನೆಕ್ಸ್ಟ್ CBRN ಅಂಡ್ ಸೆಕ್ಯೂರಿಟಿ ಗ್ಯಾಪ್ಸ್. CBRN ಏನಪ್ಪಾ ಅಂತಂದ್ರೆ, ಸಿ ಅಂದ್ರೆ ಕೆಮಿಕಲ್, ಬಿ ಅಂದ್ರೆ ಬಯೋಲಾಜಿಕಲ್, ಆರ್ ಅಂದ್ರೆ ರೇಡಿಯೋಲಾಜಿಕಲ್, ಎನ್ ಅಂದ್ರೆ ನ್ಯೂಕ್ಲಿಯರ್. ಸೊ ಇಂಡಿಯಾದಲ್ಲಿ CBRN ಜೊತೆ ಡೀಲ್ ಮಾಡುವಂತ ಸಪರೇಟ್ ಟಾಸ್ಕ್ ಫೋರ್ಸ್ ಇಲ್ಲ. ಸೊ ಸೆಕ್ಯೂರಿಟಿ ಗ್ಯಾಪ್ಸ್, ದಟ್ ಈಸ್ ಇಂಡಿಯಾ ಲ್ಯಾಕ್ಸ್ ಸ್ಪೆಸಿಫಿಕ್ ರೈಸ್ ಇನ್ ರೆಸ್ಪಾನ್ಸ್ ಸಿಸ್ಟಮ್ಸ್ ಡಿಸ್ಪೈಟ್ ರೋಬಸ್ಟ್ ನ್ಯೂಕ್ಲಿಯರ್ ಅಂಡ್ ಬಯೋಲಾಜಿಕಲ್ ಪ್ರೋಟೋಕಾಲ್ಸ್. ನ್ಯೂಕ್ಲಿಯರ್ ಮತ್ತೆ ಬಯೋಲಾಜಿಕಲ್ ಪ್ರೋಟೋಕಾಲ್ ಇದೆ, ಬಟ್ ಕೆಮಿಕಲ್ ಪ್ರಾಪರ್ ಆಗಿ ಪ್ರೋಟೋಕಾಲ್ ಇಲ್ಲ. ನೆಕ್ಸ್ಟ್ ಡುವಲ್ ಯೂಸ್ ಡಿಲಮಾ. ಏನಪ್ಪಾ ಅಂತಂದ್ರೆ, ನೀವು ಕಂಪ್ಲೀಟ್ ಆಗಿ ಕ್ಯಾಸ್ಟರ್ ಆಯಿಲ್ ನ ಬ್ಯಾನ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಕ್ಯಾಸ್ಟರ್ ಆಯಿಲ್ ಇಸ್ ಕಮರ್ಷಿಯಲಿ ಲೆಜಿಟಿಮೇಟ್, ಕಂಪ್ಲಿಕೇಟಿಂಗ್ ರೆಗ್ಯುಲೇಷನ್ ಅಂಡ್ ಡಿಟೆಕ್ಷನ್ ಎಫರ್ಟ್ಸ್. ಅಂದ್ರೆ ಕ್ಯಾಸ್ಟರ್ ಆಯಿಲ್ ನ ಪ್ರೊಡ್ಯೂಸ್ ಮಾಡುವಂತ ರೈತರು, ಅವರ ಲೈವ್ಲಿಹುಡ್ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿರುತ್ತೆ. ಸೊ ಅದರಿಂದ ರೈಸಿನ ಜನರೇಟ್ ಮಾಡ್ತಾರೆ, ರೈಸಿನ ಯೂಸ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನೀವು ಕಂಪ್ಲೀಟ್ ಆಗಿ ಕ್ಯಾಸ್ಟರ್ ಆಯಿಲ್ ನ ಬ್ಯಾನ್ ಮಾಡೋಕೆ ಆಗೋದಿಲ್ಲ. ದೆನ್ ರೈಟ್ಸ್ ವರ್ಸಸ್ ಸೆಕ್ಯೂರಿಟಿ. ಅಗೇನ್ ಇನ್ ದಿಸ್ ಕೇಸ್ ಅಲ್ಲಿ ವಿ ಶುಡ್ ಫೋಕಸ್ ಮೇನ್ಲಿ ಆನ್ ಸೆಕ್ಯೂರಿಟಿ, ಯಾಕಂದ್ರೆ ಇನಫ್ ಎವಿಡೆನ್ಸಸ್ ಆರ್ ದೇರ್, ಅಂಡ್ ಇಫ್ ದ ಆಕ್ಟ್ ಆರ್ ದ ಅಟ್ಯಾಕ್ ವಾಸ್ ಕ್ಯಾರಿಡ್ ಔಟ್, no one knows how many people could have been died ಅಂತ. UAPS stringent provisions raise debates about civil liberties versus preemptive measures, but not to worry about this one in this particular case. Next, ಇದು ವೆರಿ ಇಂಪಾರ್ಟೆಂಟ್, ನ್ಯೂ ಟೆರರ್ ಪ್ಯಾರಾಡಿಮ್ ಅಂತ. ದಿಸ್ ಇಸ್ ವೆರಿ ಕನ್ಸರ್ನಿಂಗ್ ಇಶ್ಯೂ. ಯಾಕಪ್ಪ ಅಂತಂದ್ರೆ ಟೆರರ್ ಯಾವ ರೀತಿ ರಿವಾಲ್ವ್ ಆಗ್ತದೆ ಅಂತಂದ್ರೆ ಈ ರೀತಿ ಆಗ್ತಾ ಇದೆ. ಮುಂಚೆ ಫ್ರಮ್ ಜಸ್ಟ್ IEDs ಅಂದ್ರೆ ಎಕ್ಸ್ಪ್ಲೋಸಿವ್ ಬೇಕಾಗಿತ್ತು, ಟ್ರೆಡಿಷನಲ್ ಎಕ್ಸ್ಪ್ಲೋಸಿವ್ ಡಿವೈಸ್ ಇತ್ತು. ಇವಾಗ ಏನಂತಂದ್ರೆ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಟಾಕ್ಸಿನ್ಸ್. ನಾಟ್ ನೆಸೆಸರಿ ದಟ್ ಯು ನೀಡ್ ಟು ಹ್ಯಾವ್ ಎಕ್ಸ್ಪ್ಲೋಸಿವ್ಸ್, ನಾಟ್ ಜಸ್ಟ್ ಸಿಂಪಲ್ ಕೆಮಿಕಲ್ ವೆಪನ್ಸ್ ಇದ್ರೆ ಸಾಕು, ಅದರಿಂದ ಡೆತ್ ಬಾರಿಸಬಹುದು. ಅಂಡ್ ದೆನ್ IED ಈಸ್ ಮೂವಿಂಗ್ ಟುವರ್ಡ್ಸ್ ಅರ್ಬನ್ ಟಾರ್ಗೆಟ್ಸ್ ಅಥವಾ ನ್ಯೂ ಟೆರರಿಸಮ್ ಇದೆಯಲ್ಲ, ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಅರ್ಬನ್ ಟಾರ್ಗೆಟ್ಸ್, ದಟ್ ಈಸ್ ಲೋನ್ ಆಕ್ಟರ್ ಮಾಡೆಲ್ಸ್ ಇನ್ ಸಿಟೀಸ್ ಅಂತ. This represents a qualitative escalation in terror tactics, shifting from conventional explosives to sophisticated chemical warfares on Indian soil. Okay, so this is very important. ಇವಾಗ ಸ್ಟ್ರಾಟಜಿಕ್ಸ್ ರೆಸ್ಪಾನ್ಸ್ ಯಾವ ತರ ಇರಬೇಕು, ವೇ ಫಾರ್ವರ್ಡ್ ಯಾವ ತರ ಇರಬೇಕಂದ್ರೆ, ಕ್ರಿಯೇಟ್ ಅ CBRN ಟಾಸ್ಕ್ ಫೋರ್ಸ್. ಯಾಕಂದ್ರೆ ವಿ ಕ್ಯಾನ್ ನೋ ಲಾಂಗರ್ ಇಗ್ನೋರ್ ದೀಸ್ ಕೈಂಡ್ ಆಫ್ ಅಟ್ಯಾಕ್ಸ್. ಸೊ ಇಂಟೆಗ್ರೇಟ್ NDRF, DRDO, IB and NSG for dedicated chemical, biological, radiological, nuclear preparedness. Next, chemical monitoring, that is track rise in precursors under National Chemical Security Program with a real-time industrial purchase surveillance. Okay, ಅದನ್ನು ಕೂಡ ಮಾನಿಟರ್ ಮಾಡ್ತಾ ಇರಿ. Then cyber intelligence, expand digital monitoring of encrypted jihadist channels through CERT-IN and NIA collaboration. ಹೇಳ್ದಂಗೆ ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಇಂದ ಎನ್ಕ್ರಿಪ್ಟೆಡ್ ಮೆಸೇಜ್ ಇರುತ್ತಲ್ಲ, ಅದನ್ನ ಯೂಸ್ ಮಾಡ್ಕೊಂಡು ಜಿಹಾದಿಸ್ಟ್ ಗ್ರೂಪ್ಸ್ ಇರುತ್ತಲ್ಲ, ಜಿಹಾದಿಸ್ಟ್ ಚಾನಲ್ಸ್ ಇರುತ್ತಲ್ಲ, ಅದನ್ನ ಮಾಡುತ್ತೆ, ರ್ಯಾಡಿಕಲೈಸ್ ಮಾಡುತ್ತೆ ಜನನ್ನ, ಎಸ್ಪೆಷಲಿ ಮುಸ್ಲಿಮ್ಸ್ ನ ರ್ಯಾಡಿಕಲೈಸ್ ಮಾಡುತ್ತೆ. ಸೊ ಈ ರ್ಯಾಡಿಕಲೈಸ್ ಮಾಡೋದಕ್ಕೋಸ್ಕರ ಈ ಗ್ರೂಪ್ಸ್ ನ ಯೂಸ್ ಮಾಡ್ಕೊತಾರೆ ಅಥವಾ ಚಾನಲ್ ನ ಯೂಸ್ ಮಾಡ್ಕೊತಾರೆ. ಈ ರೀತಿಯಾದ ಚಾನಲ್ಸ್ ನ ಮಾನಿಟರ್ ಮಾಡಬೇಕು, ಬ್ಯಾನ್ ಮಾಡಬೇಕು, ಅಥವಾ ಸೋರ್ಸ್ ನ ಕಂಡು ಹಿಡಿದು ಅವ್ರಿಗೆ ಪ್ರಾಪರ್ ಆಗಿ ಪನಿಷ್ಮೆಂಟ್ ಕೊಡಬೇಕು. ದೆನ್ ಬಾರ್ಡರ್ ಸರ್ವೇಲೆನ್ಸ್,
ಡೆಪ್ಲಾಯ್ AI enabled counter drone systems along ರಾಜಸ್ಥಾನ್ ಅಂಡ್ ಪಂಜಾಬ್ ಬಾರ್ಡರ್ಸ್. ಯಾಕಂದ್ರೆ ಅವಾಗಲೇ ಹೇಳ್ದಂಗೆ ಈ ಪರ್ಟಿಕ್ಯುಲರ್ ಕೇಸಲ್ಲಿ ವೆಪನ್ಸ್ ಎಲ್ಲ ಎಲ್ಲಿಂದ ಕ್ರಾಸ್ ಬಾರ್ಡರ್ ಮಾಡ್ಕೊಂಡಿದ್ರು ಅಂದ್ರೆ ಫ್ರಮ್ ಪಾಕಿಸ್ತಾನ್ ಇಂದ ಬಾರ್ಡರ್ ಥ್ರೂ ಇಂಡಿಯಾಗೆ ತಗೊಂಡಿದ್ರು. ಸೊ ಇದನ್ನ ಅಡ್ರೆಸ್ ಮಾಡೋದಕ್ಕೋಸ್ಕರ ವಿ ಹ್ಯಾವ್ ಟು ಫೋಕಸ್ ಆನ್ AI enabled ಕೌಂಟರ್ ಡ್ರೋನ್ ಸಿಸ್ಟಮ್ ನ ಎಲ್ಲಿ ಬಾರ್ಡರ್ ಏರಿಯಾದಲ್ಲಿ. ದೆನ್ ಕೌಂಟರ್ ರ್ಯಾಡಿಕಲೈಸೇಷನ್. ಸೊ ಕಮ್ಯುನಿಟಿ ಬೇಸ್ಡ್ ಡಿ-ರ್ಯಾಡಿಕಲೈಸೇಷನ್ ಪ್ರೋಗ್ರಾಮ್ಸ್ ಎಂಗೇಜಿಂಗ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಟು ಫ್ಲಾಗ್ ಎಕ್ಸ್ಟ್ರೀಮಿಸ್ಟ್ ಇಂಡಿಕೇಟರ್ಸ್. ನೋಡಿ, ರ್ಯಾಡಿಕಲೈಸೇಷನ್ ಮಾಡೋದ್ರಿಂದ ದೇ ಆರ್ ರೆಡಿ ಟು ಗಿವ್ ದೇರ್ ಓನ್ ಲೈಫ್ ಅಂತಂದ್ರೆ ನಿಮ್ಮ ಡಿ-ರ್ಯಾಡಿಕಲೈಸೇಷನ್ ಯಾವ ರೀತಿ ಅಥವಾ ಎಷ್ಟು ಕಮಿಟೆಡ್ ಆಗಿರ್ಬೇಕಂದ್ರೆ ಇಟ್ ಶುಡ್ ಆಲ್ಸೋ ಮೇಕ್ ಶೋರ್ ದಟ್ ಪೀಪಲ್ ಹೂ ಆರ್ ವಿಲ್ಲಿಂಗ್ ಟು ಗಿವ್ ದೇರ್ ಲೈಫ್ ಎಂಡ್ ಅಪ್ ರೆಸ್ಪೆಕ್ಟಿಂಗ್ ದೇರ್ ಓನ್ ಲೈಫ್ ಅಂತ. ಓಕೆ, ಆ ರೀತಿ ಅಂತ ಕೌಂಟರ್ ರ್ಯಾಡಿಕಲೈಸೇಷನ್ ಪ್ರೋಗ್ರಾಮ್ ಮಾಡಬೇಕು. ಸೊ ನೆಕ್ಸ್ಟ್ ಫೈನಲ್ ಏನಪ್ಪಾ ಅಂತಂದ್ರೆ ವಿಜಿಲೆನ್ಸ್ ಈಸ್ ವಿಕ್ಟರಿ. ಇದರ ಮೀನ್ ಏನಂತಂದ್ರೆ ಕಂಪ್ಲೀಟ್ ಈ ಇವೆಂಟಿನ ಜಿಸ್ಟ್ ಏನಪ್ಪಾ ಅಂತಂದ್ರೆ ವಿಜಿಲೆನ್ಸ್ ಇಸ್ ವಿಕ್ಟರಿ. ಏನಂದ್ರೆ ಫಸ್ಟ್ ವೇ ಟು ಅಗ್ರಿ ದಟ್ ಥ್ರೆಟ್ ಈಸ್ ರಿಯಲ್. ಸೀರಿಯಸ್ಲಿ ಥ್ರೆಟ್ ಕೂಡ ರಿಯಲ್ ಆಗಿದೆ ಇಂಡಿಯಾದಲ್ಲಿ. ISKP's chemical terror ambitions mark a dangerous evolution in asymmetric warfare targeting India. Then response must be stronger as well. Enhanced intelligence, international cooperation and community engagement are our strongest defense. Okay, intelligence enhance ಮಾಡಿ ಇಂಟರ್ನ್ಯಾಷನಲ್ ಜೊತೆ ಕೋಆಪರೇಷನ್ ಮಾಡಿ. ಯಾಕಂದ್ರೆ ಮೋಸ್ಟ್ ಆಫ್ ದೀಸ್ ಅಟ್ಯಾಕ್ಸ್ ಆರ್ ಟ್ರಾನ್ಸ್ ಬೌಂಡರಿ ಇನ್ ನೇಚರ್. ಓಕೆ, ಅದಕ್ಕೋಸ್ಕರ ಯು ನೀಡ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಆಸ್ ವೆಲ್ ಅಂಡ್ ಆಲ್ಸೋ ಬ್ರಿಂಗ್ ಕಮ್ಯುನಿಟಿ ಎಂಗೇಜ್ಮೆಂಟ್. ಕಮ್ಯುನಿಟಿ ಎಂಗೇಜ್ಮೆಂಟ್ ಯಾಕಪ್ಪ ಅಂತಂದ್ರೆ ಡಿ-ರ್ಯಾಡಿಕಲೈಸೇಷನ್ ಮಾಡೋದಕ್ಕೋಸ್ಕರ. ಸೊ ದಿಸ್ ಗುಜರಾತ್'s ATS swift action prevented a catastrophic attack, but the battle against chemical terrorism has just begun. Okay, so we need to be more vigilant in the future. So ಇದು ಡಾಕ್ಟರ್ಸ್ ಆಫ್ ಡೆತ್ ಗುಜರಾತ್ ರೈಸಿಂಗ್ ಟೆರರ್ ಪ್ಲಾಟ್. ಓಕೆ, ಇದನ್ನ ಡಿಸ್ಕಸ್ ಮಾಡಿದ್ವಿ. ಆಲ್ಮೋಸ್ಟ್ ಎವ್ರಿಥಿಂಗ್ ಕವರ್ ಮಾಡಿದೀನಿ. ಸೊ ರೀಸೆಂಟ್ ನ್ಯೂಸ್ ಅಲ್ಲಿ ಜಸ್ಟ್ ಟುಡೇ 2 hours ಬ್ಯಾಕ್ ಡೆಲ್ಲಿ ಟೆರರ್ ಪ್ಲಾಟ್ನು ಆಂಟಿ ಟೆರರಿಸಂ ಸ್ಕ್ವಾಡ್ ಅವರು ಕಂಡುಹಿಡಿದಿದ್ದಾರೆ. ಅದನ್ನು ಕೂಡ ಬಸ್ಟ್ ಮಾಡಿದ್ರೆ ಅದ್ರ ಬಗ್ಗೆ ಒಂದು ಕೂಡ ವಿಡಿಯೋ ಮಾಡ್ತೀನಿ, ಏನೋದು ಅಂತ ನೋಡೋಣ. ಜೊತೆಗೆ ಬೇರೆ ಯಾವ್ದಾದ್ರು ಟಾಪಿಕ್ ನ ನೀವು ಡಿಸ್ಕಸ್ ಮಾಡ್ಬೇಕಿತ್ತಂದ್ರೆ ಕಮೆಂಟ್ ಮಾಡಿ, ಅಥವಾ ಪ್ರಿಲಿಮ್ ಸ್ಪೆಸಿಫಿಕ್ ಆಗಿ ಏನಾದ್ರು ಟಾಪಿಕ್ ನ ಮಾಡಬೇಕು ಅಂತ ಇದ್ರೆ